ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ರಾಗಿ ಗಂಜಿನ ಮಾಡಿ ತೋರಿಸ್ತಾ ಇದ್ದೀನಿ. ಈಗಂತೂ ತುಂಬ ಬಿಸಿಲಿರುತ್ತೆ ಅಲ್ವಾ? ಈ ರೀತಿಯಾಗಿ ಒಂದು ಗ್ಲಾಸ್ ನಾವು ರಾಗಿ ಗಂಜಿನ ಕುಡಿದ್ರೆ ಎಷ್ಟು ದೇಹ ತಂಪಾಗಿರುತ್ತೆ ಅಲ್ವಾ? ಊಟ ಅಂತೂ ಹೋಗ್ತಾನೆ ಇರೋದಿಲ್ಲ. ಅದಕ್ಕೋಸ್ಕರ ಒಂದು ಗ್ಲಾಸ್ ರಾಗಿ ಗಂಜಿ ಕುಡಿದ್ರೆ ಎಷ್ಟು ತಂಪಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ರಾಗಿ ಗಂಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಏನೇನು ಸಿಂಪಲಾಗಿ ಇಂಗ್ರೀಡಿಯೆಂಟ್ಸ್ ತೊಗೊಂಡೇನೆ ಅಂತ ನೋಡೋಣ ಬನ್ನಿ. ಹಾಗೆಯೇ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಬನ್ನಿ, ಮೊದಲನೇದಾಗಿ ನಾನು ಏನು ಮಾಡ್ತಾ ಇದ್ದೀನಿ ನೋಡೋಣ. ಫಸ್ಟಿಗೆ ನೋಡಿ ಫ್ರೆಂಡ್ಸ್, ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ಈಗ ನಾನು ಒಂದು 3 ಸ್ಪೂನಷ್ಟು ನಾನು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಇದನ್ನು ಜರಡಿ ಆಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಒಂದು 3 ಸ್ಪೂನಷ್ಟು ನಾನು ತೆಕ್ಕೊಳ್ತಾ ಇದ್ದೀನಿ ಸ್ಪೂನಿಂದ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿರ್ತೀವಲ್ಲ, ಆವಾಗಲೇ ನಾವು ರಾಗಿ ಹಿಟ್ಟನ್ನ ಹಾಕ್ಕೊಂಡ್ರೆ ಗಂಟು ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟಿಗೆ ನಾವು ರಾಗಿ ಹಿಟ್ಟನ್ನ ಈ ರೀತಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಪೂರ್ತಿಯಾಗಿ ನಾವು ಕಲಿಸ್ಕೊಂಡು ಬಿಡೋಣ. ಸ್ವಲ್ಪ ಕೂಡ ಗಂಟು ಇರಬಾರ್ದು, ಆ ರೀತಿಯಾಗಿ ಕಲಿಸ್ಕೊಳ್ಳೋಣ. ನೋಡ್ಬೋದಲ್ಲ ಇವಾಗ. ನೋಡಿ, ಈ ರೀತಿಯಾಗಿ ನಾವು ಕಲಿಸ್ಕೊಂಡ್ರೆ ನಮಗೆ ಈಸಿಯಾಗಿ, ನಮಗೆ ಸ್ವಲ್ಪ ಕೂಡ ಗಂಟಾಗೋದಿಲ್ಲ. ಅಷ್ಟು ಚೆನ್ನಾಗಿ ರಾಗಿ ಗಂಜಿನ ಮಾಡ್ಕೊಳ್ಬೋದು ನಾವು. ಈಗಂತೂ ಎಷ್ಟು ಬಿಸಿಲಿದೆ ಅಲ್ವಾ ಫ್ರೆಂಡ್ಸ್, ತುಂಬಾ ಬಿಸಿಲಿದೆ. ಅದಕ್ಕೋಸ್ಕರ ಏನಾದರೂ ನಾವು ತಂಪಾಗಿ ನಾವು ಮಜ್ಜಿಗೆ, ರಾಗಿ ಗಂಜಿ, ಜ್ಯೂಸು ಈ ಥರ ನಾವು ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ? ಅದಕ್ಕೋಸ್ಕರ ಈ ರಾಗಿ ಗಂಜಿ ಅಂತೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಕಲಸಿದಂತೂ ಆಗಿದೆ. ಇವಾಗ ನಾನು ಗ್ಯಾಸ್ ಮೇಲೆ ನೋಡಿ 1-2 ಗ್ಲಾಸಷ್ಟು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಇದು ಕುದಿಯೋ ತನಕ ಈ ಕಡೆ ಗ್ಯಾಸ್ ಮೇಲೆ ನಾನು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ಈ ಜೀರಿಗೆ ನೋಡಿ ಸ್ವಲ್ಪ ಇದು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಂದರೆ ಸ್ವಲ್ಪ ಘಮ ಘಮ ಅಂತ ಬರೋ ತನಕ ನಾನೀಗ ಹುರ್ಕೊಳ್ತೀನಿ. ಇದು ಯಾಕೆ ನಾನು ಬಿಸಿ ಮಾಡ್ಕೊಳ್ತಿದ್ದೀನಿ ಅಂದರೆ, ನಾವು ಹಾಗೆ ಕೂಡ ನಾವು ಡೈರೆಕ್ಟಾಗಿ ಇದನ್ನು ಕುಟ್ಕೊಂಡು ಹಸಿನೇ ಹಾಕ್ಕೊಳ್ಬೋದು. ನಾವು ಅಂಬ್ಲಿ ಒಳಗೆ, ಅಂದರೆ ರಾಗಿ ಗಂಜಿ ಒಳಗೆ ಈ ರೀತಿಯಾಗಿ ನಾವು ಬಿಸಿ ಮಾಡಿಕೊಂಡು ಹುರ್ಕೊಂಡು ನಾವು ಕುಟ್ಕೊಂಡು ಹಾಕಿದ್ರೆ ಇನ್ನೂ ಕೂಡ ಎಷ್ಟು ಘಮ ಘಮ ಅನಿಸುತ್ತೆ. ತಿನ್ನೋದಕ್ಕೂ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿಯಾಗಿ ನಾನು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಟಾಣಿನ ಇಟ್ಕೊಳ್ತೀನಿ. ಈ ಕುಟಾಣಿ ಒಳಗೆ ಈಗ ನಾನು ಕುಟ್ಕೊಳ್ತೀನಿ. ಇದು ಜಾಸ್ತಿ ಏನು ಕುಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಇದಂತೂ ಬಿಸಿ ಅಂತೂ ಆಗಿದೆ ಅಲ್ವಾ? ಒಂದು ಸ್ವಲ್ಪ ಅಷ್ಟೇ ಕುಟ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಗನೆ ಇದು ಪುಡಿ ಪುಡಿ ಆಗುತ್ತೆ, ಜಾಸ್ತಿ ಏನು ಟೈಮ್ ತೊಗೊಳ್ಳೋದಿಲ್ಲ. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಕುಟ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ಗೆ ಹಾಕಿಟ್ಕೊಂಡ್ಬಿಡ್ತೀನಿ. ಈ ಕಡೆಗೆ ನಾನು ಗ್ಯಾಸ್ ಮೇಲೆ ನೀರು ಮತ್ತು ಉಪ್ಪನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೆನಲ್ಲ, ಈಗ ಕುದ್ದಿದೆ. ಇವಾಗ ನಾನು ಕುಟ್ಕೊಂಡಿದ್ದೆನಲ್ಲ ಜೀರಿಗೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಕುತ್ಕೊಂಡಿದ್ದೆಲ್ಲ ಸ್ವಲ್ಪ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ರಾಗಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಈಗ ಸೇರಿಸ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕೂಡ ಗಂಟು ಇಲ್ಲದೆ ಹಾಗೆ ನಾವು ತಿರುಗಿಸ್ಕೊಳ್ತಾನೆ ಇರಬೇಕೀಗ. ನೋಡಿ, ಸ್ವಲ್ಪ ಕೂಡ ನಾವು ಕೈ ಅಂತೂ ಬಿಡಬಾರ್ದು ಇದು ಕುದಿಸ್ಕೊಳ್ಬೇಕಾದ್ರೆ. ಇದನ್ನು ಫ್ರೆಂಡ್ಸ್ ಈಗ ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಯಾಕಂತ ಅಂದರೆ ಇದು ಗಂಟಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಹಾಗಾಗಿ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು, ಕೈ ಬಿಡಬಾರ್ದು. ಇದು ಪೂರ್ತಿಯಾಗಿ ನಮಗೆ ಹಸಿ ವಾಸನೆ ಅಂದರೆ ಎಲ್ಲ ಹೋಗಬೇಕು. ರಾಗಿ ಹಿಟ್ಟು ಹಸಿ ಹಸಿ ಅನಿಸುತ್ತೆ ಕುಡಿಬೇಕಾದ್ರೆ. ಅದಕ್ಕೋಸ್ಕರ ಪೂರ್ತಿಯಾಗಿ ವಾಸನೆ ಹೋಗೋ ತನಕನೂ, ಹಸಿ ವಾಸನೆ ಹೋಗೋ ತನಕನೂ ಈ ರೀತಿಯಾಗಿ ನಾವು ಕುದಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕುದಿಸ್ಕೊಳ್ತಾ ಇದ್ದೀನಿ ನಾನು. ನೋಡ್ತಾ ಇದ್ದೀರಲ್ಲ, ಇನ್ನೇನೀಗ ರೆಡಿ ಆಗ್ತಾ ಇದೆ. ನೋಡಿ, ಈಗ ನಾನು ಇನ್ನೇನೀಗ ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ. ಆಫ್ ಮಾಡ್ಕೊಂಡು ಈಗ ಪೂರ್ತಿಯಾಗಿ ನಾನು ತಣ್ಣಗಾಗೋಕ್ಕೆ ಬಿಟ್ಕೊಳ್ತೀನಿ. ಈಗಂತೂ ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ನೋಡಿದ್ರಲ್ಲ, ಇದು ಪೂರ್ತಿಯಾಗಿ ನಾವು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನಾನು ಮಜ್ಜಿಗೆನ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನೀಗ ಸೇರಿಸ್ಕೊಳ್ತೀನಿ. ನಾನು ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕು ನೋಡ್ಕೊಂಡು ಈಗ ಈ ರಾಗಿ ಗಂಜಿಗೆ ಸೇರಿಸ್ಕೊಳ್ಳೋಣ.
ನೋಡಿ ಈಗ ನಾನು ಮಜ್ಜಿಗೆನ ಹಾಕ್ಕೊಂಡ ನಂತರ ಈಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಫ್ರೆಂಡ್ಸ್ ಈಗ ನಾವು ಹಾಗೆ ಕುಡಿಯೋದಕ್ಕಿಂತ ಸ್ವಲ್ಪ ಫ್ರಿಜ್ನಲ್ಲಿ ಇಟ್ಕೊಂಡು ತಂಪಾಗಿ ಆಗೋಕ್ಕೆ ಬಿಟ್ಕೊಂಡು ಬಿಡ್ತೀನಿ. ತಂಪಾಗಲಿ ಅಂತ ನಾನು ಫ್ರಿಜ್ನಲ್ಲಿ ಇಟ್ಕೊಂಡು ಈಗ ಸರ್ವ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾವು ಫ್ರಿಜ್ನಲ್ಲಿ ಇಟ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ದೇಹನೂ ಇನ್ನೂ ಕೂಡ ತಂಪಾಗಿರುತ್ತೆ ಬಿಸಿಲಿಗೋಸ್ಕರ. ನೋಡಿ ಈಗ ತಂಪಾಗಿದೆ, ಹಾಗೇನೂ ಕೂಡ ಕುಡಿಬೋದು. ನೋಡಿ ಇವಾಗ ರೆಡಿ ಆಗಿದೆ. ನಾನು ಈಗ ಸರ್ವ್ ಮಾಡ್ಕೊಳ್ತೀನಿ ಗ್ಲಾಸ್ಗೀಗ. ನೋಡಿ ಫ್ರೆಂಡ್ಸ್ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಗ ಮಾಡ್ಕೊಳ್ಬೋದು ಗೊತ್ತಾ ಫ್ರೆಂಡ್ಸ್ ಇದು. ಈಗಂತೂ ಊಟನೇ ಹೋಗ್ತಾ ಇರೋದಿಲ್ಲ, ಎಷ್ಟು ಬಿಸಿಲಿದೆ. ಬರೀ ನೀರು ಕುಡಿಬೇಕು ಅಂತ ಅನಿಸುತ್ತಲ್ವ. ಊಟ ಕಡಿಮೆ ಮಾಡಬೇಕಾದ್ರೆ ಕಡಿಮೆ ಆಗಿದ್ರೂ ಇದೊಂದು ಗ್ಲಾಸ್ ನಾವು ರಾಗಿ ಗಂಜಿನ ಕುಡಿಯೋದ್ರಿಂದ ಎಷ್ಟು ಆರಾಮ್ ಅನಿಸ್ತದೆ ಗೊತ್ತಾ. ಅದಕ್ಕೆ ಇವತ್ತು ರಾಗಿ ಗಂಜಿನ ಮಾಡಿ ತೋರಿಸಿದ್ದೀನಿ. ಎಲ್ಲರ ಮನೇಲೂ ರಾಗಿ ಗಂಜಿ ಈಗಂತೂ ಮಾಡ್ತಾನೆ ಇರ್ತಾರೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದೇಹ ಕೂಡ ತಂಪಾಗಿಟ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ರಾಗಿ ಗಂಜಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.